ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಜೊತೆ ನಂದಗೋಕುಲ ಧಾರಾವಾಹಿಯ ಕಲಾವತಿ ಅವರಿದ್ದಾರೆ. ಈ ಹಿಂದೆ ನೀವು ಸಾಕಷ್ಟು ಧಾರಾವಾಹಿಗಳಲ್ಲಿ ಇವರನ್ನ ನೋಡಿರ್ತೀರಾ. ಬನ್ನಿ ಮಾತಾಡ್ಸೋಣ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇಷ್ಟು ವರ್ಷಗಳಿಂದ ಇಂಡಸ್ಟ್ರಿಲಿ ಇದ್ದೀರಾ, ಬೇರೆ ಬೇರೆ ಧಾರಾವಾಹಿಗಳು, ಬೇರೆ ಬೇರೆ ಪಾತ್ರ, ಹೇಗಿದೆ ಲೈಫ್? ಆ, ಈ ಸೀರಿಯಲ್ ಲೈಫು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಒಂದು ತನ್ನ ಪ್ರತಿಭೆನ ತೋರಿಸೋದಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತ ಅನಿಸುತ್ತೆ. ಬೇರೆ ಬೇರೆ ಥರ ಪಾತ್ರಗಳು ಮಾಡ್ಬೋದು, ನಮಗೆ ಕಲಿಬೋದು. ಪ್ರತಿಯೊಂದು ಇಲ್ಲಿ ಕಲಿಯೋದಕ್ಕೆ ಪ್ರತಿನಿತ್ಯನೂ ಪ್ರತಿ ಕ್ಷಣನೂ ಕಲಿಕೆಗೆ ಒಂದು ಅವಕಾಶ ಸಿಗುತ್ತೆ. ಸೊ ನನಗಂತೂ ತುಂಬ ಖುಷಿ ಇದೆ. ನಂದಗೋಕುಲ ಧಾರಾವಾಹಿ ಬಗ್ಗೆ ವೀಕ್ಷಕರು ಏನು ಹೇಳ್ತಾ ಇದ್ದಾರೆ ನಿಮಗೆ? ಸೀರಿಯಲ್ ತುಂಬ ಚೆನ್ನಾಗಿದೆ, ಅಂದರೆ ಮೇಕಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕತೆ ಬಗ್ಗೆ ಎಲ್ಲರಿಗೂ ಈ ಫ್ಯಾಮಿಲಿ ಸ್ಟೋರಿ ಆಗಿರೋದ್ರಿಂದ ನಂದಗೋಕುಲ ಕೂಡು ಕುಟುಂಬ ಈಗಿನ ಕಾಲದಲ್ಲಿ ನೀವು ನೋಡ್ಬೋದು, ಅದು ರೇರು ಅಂತ. ಬಟ್ ಈ ಸೀರಿಯಲ್ ಬಂದಾಗ ಎಲ್ಲರಿಗೂ ಒಂದು ಹೇಗಿರುತ್ತೆ ಏನು ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನನಗೂ ಪೂರ ಗೊತ್ತಿಲ್ಲದಿದ್ರು ಕ್ಯೂರಿಯಾಸಿಟಿ ಇದೆ, ಅವ್ರ ಥರ ನನಗೂ ಕ್ಯೂರಿಯಾಸಿಟಿ ಇದೆ. ಬಟ್ ಆಡಿಯನ್ಸ್ ಆಗಿ ನಾನು ನೋಡಿದಾಗ ನನಗೂ ತುಂಬ ಖುಷಿ ಇದೆ. ಧಾರಾವಾಹಿ ಅಂದ್ರೆ ಅತ್ತೆ ಸೊಸೆ ಜಗಳ, ಒಂದು ಹೀರೋಗೆ ಇಬ್ರು ಹೀರೋಯಿನು, ಅಥವಾ ಒಂದು ಹೀರೋಯಿನ್ಗೆ ಇಬ್ರು ಹೀರೋ, ಯಾರು ಮದ್ವೆ ಆಗ್ತಾರೆ, ಏನ್ ಕತೆ, ಇದೇ ತರ ಅಂತ ಜನ ಅನ್ಕೋತಾರೆ. ಅದ್ರ ಮಧ್ಯೆ ಈಗ ಎರಡು ಫ್ಯಾಮಿಲಿ ಕತೆ ಹೇಗನ್ಸುತ್ತೆ? ಟ್ರೆಂಡು ಅಂತ ನೀವು ಹೆಂಗೆ ಕರೀತೀರಾ ಅದ್ರ ತಕ್ಕನಂಗೆ ಚೇಂಜ್ ಆಗ್ತಾ ಇರುತ್ತೆ. ಎಷ್ಟೇ ಟ್ರೆಂಡ್ ಆದ್ರೂ ಕೆಲವೊಂದು ಹಳೇದು ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನಾವು ಇದು ಮಾಡೋದಕ್ಕಾಗೋದಿಲ್ಲ, ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ನಮ್ಮ ಸಂಸ್ಕೃತಿನ ಬಿಡೋದಕ್ಕಾಗೋದಿಲ್ಲ. ಸೊ ಇದು ಒಂದು ಕೂಡು ಕುಟುಂಬ ಅಂತ ಏನು ಹೇಳ್ತಾ ಇದ್ದೀವಿ, ಈಗ ಬೇಕಾಗಿರೋದು ಕೆಲವ್ರಿಗೆ ಈ ಬಾಂಡಿಂಗು, ಒಳ್ಳೆ ರಿಲೇಷನ್ಶಿಪ್ಪು. ಕೂಡು ಕುಟುಂಬದ ಬಗ್ಗೆ ಹೆಚ್ಚಾಗಿ ಬೇಕಾಗಿರೋದು ಪ್ರೀತಿ, ಕಾಳಜಿ. ಸೊ ಈ ಹೇಗೆ ಇದು ನಂದಗೋಕುಲ ಆಗತ್ತೆ ಅನ್ನೋದು ಒಂದು ಒಳ್ಳೆ ರೀತಿಲಿ ನಾವು ಜನಕ್ಕೆ ತೋರಿಸ್ಬೋದು ಅಂತ ಹೇಳ್ತೀವಿ. ಇಲ್ಲಿ ಗಿರಿಜಾ ಲವ್ ಮ್ಯಾರೇಜ್ ಮಾಡ್ಕೊಂಡಿರುವಂಥದ್ದೇ ಒಂದು ದೊಡ್ಡ ಶಾಪ ಆಗ್ಬಿಟ್ಟಿದೆ ಅವಳಿಗೆ. ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಆದ್ರೆ ತವರಿಂದ ದೂರ ಆಗಿರುವಂಥದ್ದು. ಎಷ್ಟೋ ಹೆಣ್ಮಕ್ಳು ಇವತ್ತು ಈ ರೀತಿಯ ಒಂದು ತೊಳಲಾಟದಲ್ಲಿ ಬದುಕ್ತಿದ್ದಾರೆ ಅಂತ ಹೇಳ್ಬೋದು. ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, ತವ್ರ ಮನೆಯವ್ರು ಒಪ್ಪಲ್ಲ, ಆ ಕಡೆ ತವ್ರ ಮನೆಗೆ ಹೋಗಕ್ಕಾಗಲ್ಲ. ಇದರಲ್ಲಿ ನನ್ನ ಪಾತ್ರ ಕಲಾವತಿ ಪಾತ್ರ ಆಗಿ ನನಗೇನು ಬೇಜಾರಿರಲ್ಲ. ಯಾಕೆ ಅಂದರೆ ನಾನು ಇನ್ನೊಬ್ರು ಮನೆ ಸೊಸೆಯಾಗಿ ಬಂದಿದ್ದೀನಿ. ಮಗಳಾಗಿ ನನ್ನ ತವ್ರ ಮನೇನ ಬಿಟ್ಟು ಬಂದಾಗ ಈ ಕಲಾವತಿಗೆ ಅತ್ತೆ ಮನೆಯೇ ಪ್ರಪಂಚ. ನಾದಿನಿ ಜೊತೆ ನನ್ನ ಬಾಂಧವ್ಯ ಉತ್ತಮವಾಗಿದೆ. ಈಗ ಏನು ನೋಡ್ತಾ ಇದ್ದೀರಾ ಚೆನ್ನಾಗೇ ಇದೆ. ಅದು ಯಾವ ರೀತಿ ತಗೊಳ್ತಾರೋ ಅದ್ರ ಮೇಲೆ ಡಿಪೆಂಡು. ಈಗೋ ಅಂತಿರೋ ಅಥವಾ ಬರೀ ಸ್ಟೇಟಸ್ ಅಂತ ತಗೊಳ್ತಿರೋ, ಅದು ಯಾವ ಥರ ತಗೊಳ್ತಿರೋ ಅದ್ರ ಮೇಲೆ ಡಿಪೆಂಡು. ಬಟ್ ಇಲ್ಲಿ ಪ್ರೀತಿ ಎಲ್ರಿಗೂ ಇದೆ, ತೋರಿಸ್ಕೊಳಕ್ಕಾಗಲ್ಲ. ಕೆಲವೊಂದು ಸಣ್ಣ ಈಗೋನೂ ಇದೆ. ಹೊರಗಡೆ ತೋರಿಸ್ಬೇಕಾದ್ರೆ ಶ್ರೀಮಂತಿಕೆನೂ ಬರ್ಬೋದು. ಬಟ್ ಗಿರಿಜಾ ಲವ್ ಮ್ಯಾರೇಜ್ ಆದ್ರೂ ಅವಳಿಗೆ ತವ್ರ ಮನೆಯಿಂದ ಶಾಪ ಆಗಿದ್ರು ಗಂಡನಿಂದ ಅದು ವರಾನೇ ಆಗಿದೆ. ಅದು ಅವಳು ಬಾಳ್ತಾ ಇರೋ ರೀತಿ, ಮಕ್ಕಳನ್ನ ಬೆಳೆಸೋ ರೀತಿ. ಸೊ ಯಾವಾಗಲೂ ಒಂದು ಕೂಡು ಕುಟುಂಬ ಅಂದಿದ ತಕ್ಷಣ ಜಡೆ ಜಡೆ ಸೇರಿದ್ರೆ ಜಗಳ ಅಂತ ಹೇಳ್ತಾರೆ. ಇಲ್ಲಿ ದೊಡ್ಡ ಸೊಸೆಯಾಗಿ ಅತ್ತೆ ಮನೆ ಅಥವಾ ಮಾವನ ಮನೆ ಏನಿದೆ ಅದ್ರ ಜೊತೆಗೆ ನಾದಿನಿ ಜೊತೆ ಒಳ್ಳೆ ಬಾಂಧವ್ಯ ಇದೆ, ಅವಳ ಜೊತೆ ಒಳ್ಳೆ ಸ್ಪಂದಿಸುವಂಥ ಹೃದಯ ಇದೆ. ಸೊ ಆ ಬಾಂಡಿಂಗು, ಆ ಪಾತ್ರ ಕಲಾವತಿಲಿ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣ ನಮ್ಮವನಾದ್ರು ಅತ್ತಿಗೆ ನಮ್ಮವಳ ಅಂತ ಒಂದು ಮಾತಿದೆ. ಆದ್ರೆ ಇಲ್ಲಿ ಅತ್ತಿಗೆ ಗಿರಿಜಾಗೆ ತುಂಬಾ ಸಪೋರ್ಟಿವ್ ಆಗಿ, ತುಂಬಾ ಅಂದ್ರೆ ಒಳ್ಳೆ ರೀತಿಯಿಂದನೇ ಇರುವಂಥದ್ದು. ಈ ರೀತಿ ಒಂದು ಕ್ಯಾರೆಕ್ಟರು ನಮ್ಮ ನಿಜ ಜೀವನದಲ್ಲಿ ಕೂಡ ಸಿಗೋದು ತುಂಬಾ ಅಪರೂಪ ಅಂತ ಹೇಳ್ಬೋದು, ಇಲ್ಲ ಅಂತಲ್ಲ, ತುಂಬಾ ಅಪರೂಪ. ಸೊ ಈ ತರ ಕ್ಯಾರೆಕ್ಟರ್ ನಿಮಗ್ ಸಿಕ್ಕಿದೆ, ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ರಿಯಲ್ ಲೈಫಲ್ಲೂ ನಾನು ನನ್ನ ಅತ್ತಿಗೆ ಅಣ್ಣನ ಜೊತೆ ಮತ್ತು ನನ್ನ ತಮ್ಮನ ಹೆಂಡತಿ ಜೊತೆ ಎಲ್ಲ ನಾನು ಫ್ರೆಂಡ್ಲಿಯಾಗೇ ಇರ್ತೀನಿ. ಯಾವುದೂ ಈಗೋ ಅಂತ ನೋಡಿದೆ. ಮತ್ತು ರೆಸ್ಟ್ರಿಕ್ಷನ್ ಅದು ಅಂದರೆ ನಾವು ಇನ್ನೊಬ್ಬರು ಮನೆಗೆ ಹೋದಾಗ ನಾವು ಯಾವ ರೀತಿ ನಮ್ಮ ಸಂಸ್ಕಾರ ಅಥವಾ ಏನು ಇದೆ ಅದನ್ನು ಕೆಲವೊಂದೆಲ್ಲ ನಮ್ಮದೇ ಆದ ಒಂದು ಚೌಕಟ್ಟು ನಿರ್ಮಿಸ್ಕೊಂಡ್ರೆ, ಅಣ್ಣ ಇವಾಗ ಇಲ್ಲಿ ಅಣ್ಣ ನಮ್ಮವನಲ್ಲ, ಅದಕ್ಕೆ ನಮ್ಮವಳು. ಸೊ
ತೋರಿಸೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಇದಿದೆ ಅನ್ನೋದು ಸತ್ಯ ಇದೆ ಅಲ್ವಾ, 1000 ಅಲ್ವಾ ಲಕ್ಷದಲ್ಲಾದರೂ ಒಂದಿದೆ ಅನ್ನೋದು ಇದೆ ಅಲ್ವಾ, ಅದರಲ್ಲಿ ಈ ಕಲಾವತಿ ಪಾತ್ರ ಕೂಡ ಆಗಿರ್ಬೋದು. ಸೊ ತುಂಬ ಖುಷಿ ಇದೆ, ಹೆಮ್ಮೆನೂ ಇದೆ. ಓಕೆ, ವೀಕ್ಷಕರಿಗೆ ಏನು ಹೇಳ್ತೀರಾ? ಇಷ್ಟು ವರ್ಷದಿಂದ ಸೀರಿಯಲ್ನ ನೋಡ್ತಾ ಇದ್ದೀರಾ. ಈ ನಂದ ಗೋಕುಲ ಒಂದು ವಿಭಿನ್ನ ರೀತಿಯಲ್ಲೇ ಬರ್ತದೆ. ಪ್ರತಿಯೊಬ್ಬರು ಹೇಳೋದ್ರಿಂದ ಕೂಡು ಕುಟುಂಬ. ಸೊ ಈ ಕೂಡು ಕುಟುಂಬ ಹೇಗೆ ಮತ್ತೆ ನಂದಗೋಕುಲ ಒಂದೇ ಇದರಿಂದ ಅಂತಲ್ಲ, ಜಡೆ ಜಡೆ ಸೇರಿದ್ರೆ ಜಗಳ ಅಂತಾರೆ, ಆದರೆ ಈ ಜಡೆ ಎರಡು ಕುಟುಂಬನ ಯಾವ ರೀತಿ ಒಂದು ಮಾಡುತ್ತೆ, ನಂದಗೋಕುಲ ಎರಡು ಜಡೆ ಸೇರಿ ನಂದಗೋಕುಲನ ಹೇಗೆ ಮಾಡುತ್ತೆ ಅನ್ನೋದೂ ಒಂದು ಬಾಂಡಿಂಗೂ ಇದರಲ್ಲಿದೆ. ಸೊ ನೀವು ನಂದಗೋಕುಲನ ನೋಡಿ ನಮ್ಮನ್ನೆಲ್ಲ ಹಾರೈಸಿ ಮತ್ತು ನಮಗೆ ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಂದಗೋಕುಲ ಧಾರಾವಾಹಿಯನ್ನು ಎಲ್ಲರೂ ಮೆಚ್ಚಿಕೊಳ್ಳುವಂತಾಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೊ ಮಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.